ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಮಕ್ಕಳ ಸಾಧನೆ ಅಪಾರವಾದದ್ದು. ಅದೇ ರೀತಿ ಇಲ್ಲೊಂದು ಹೆಣ್ಮಕ್ಕಳ ತಂಡ ಕಿರುಚಿತ್ರವೊಂದನ್ನು ಮಾಡೋ ಮೂಲಕ ಕನ್ನಡ ನಾಡಿಗೆ ಹೆಮ್ಮೆಯನ್ನ ತಂದಿದ್ದಾರೆ. ಅಮೆರಿಕಾದಲ್ಲಿ ನಡೆಯುವ ಅತಿದೊಡ್ಡ ಸನ್ಡಾನ್ಸ್ ಫಿಲ್ಮ್ ಫೆಸ್ಟಿವಲ್ಗೆ ಆಯ್ಕೆಯಾದ ಮೊದಲ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಈ ಶಾರ್ಟ್ ಫಿಲ್ಮ್ ಪಾತ್ರವಾಗಿದೆ. ಅಷ್ಟಕ್ಕೂ ಯಾವುದು ಆ ಶಾರ್ಟ್ ಫಿಲ್ಮ್? ಈ ಕಿರುಚಿತ್ರ ತಂಡ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಕನ್ನಡ ನಾಡಿನ ಬೆಂಗಳೂರಿನ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಿರುಚಿತ್ರದ ಮೂಲಕ ಭಾರಿ ಸದ್ದು ಮಾಡ್ತಾ ಇದ್ದಾರೆ. ಪಂಕಜ ಎಂಬ ಕಿರುಚಿತ್ರವನ್ನ ಬೆಂಗಳೂರಿನ ಅಗರದಲ್ಲಿ ಹುಟ್ಟಿ ಬೆಳೆದ ಅನೂಯ ಸ್ವಾಮಿ ರಚಿಸಿ ನಿರ್ದೇಶನ ಮಾಡಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಪತ್ರಿಕೋದ್ಯಮ, ಸಿನಿಮಾ ಬಗ್ಗೆ ಪದವಿ ಓದುತ್ತಿರುವ ಅನೂಯ ಸ್ವಾಮಿ ತಾಯ್ನಾಡಿನಲ್ಲಿಯೇ ಕಿರುಚಿತ್ರ ಮಾಡಬೇಕು ಅಂತ ಬೆಂಗಳೂರಿಗೆ ಆಗಮಿಸಿ ಅಗರದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ 3ನೇ ತರಗತಿ ವಿದ್ಯಾರ್ಥಿನಿ ಪದ್ಮಶ್ರೀಯನ್ನ ಭೇಟಿ ಮಾಡಿ ಸಿನಿಮಾಗೆ ಆಯ್ಕೆ ಮಾಡಿದ್ರು. ಅದರಂತೆ ಬಾಲಕಿಯ ತಾಯಿ ಪಾತ್ರಕ್ಕೆ ಹರ್ಷಿಣಿ ಎಂಬ ನಟಿಯನ್ನ ಆಯ್ಕೆ ಮಾಡಿ ಪಂಕಜ ಸಿನಿಮಾವನ್ನ ಮಾಡಿದ್ದಾರೆ. ಕಿರುಚಿತ್ರ ಪಂಕಜದಲ್ಲಿ ಆಘಾತ, ದುಃಖ ಮತ್ತು ಅಸ್ಪಷ್ಟತೆಯಂತಹ ವಿಷಯಗಳು ಒಳಗೊಂಡಿದೆ. ಇದೀಗ ಈ ಒಂದು ಕಿರುಚಿತ್ರ ಅಮೆರಿಕದ ಅತಿದೊಡ್ಡ ಸನ್ಡಾನ್ಸ್ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾದ ಮೊದಲ ಕನ್ನಡದ ಕಿರುಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಚೊಚ್ಚಲ ಸಿನಿಮಾ ಮೂಲಕ ಸಾಧನೆ ಮಾಡಿದ ನಿರ್ದೇಶಕಿ ಅನೂಯ ಸ್ವಾಮಿ ಕನ್ನಡ ನಾಡಿಗೆ ಹೆಮ್ಮೆ ತಂದಿದ್ದಾರೆ. ಬ್ರಿಟಿಷ್ ಸ್ಕೂಲ್ ಆಫ್ ದಿ ಆರ್ಟ್ಸ್ ಅಂತ ಒಂದು ಯೂನಿವರ್ಸಿಟಿಯಲ್ಲಿ ನಾನು MFA ಮಾಡ್ತಾ ಇದ್ದೀನಿ. ಅಲ್ಲಿ ಫಿಲ್ಮ್ ಮತ್ತು ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್, DP ಎಲ್ಲರೂ ಪ್ರೊಡಕ್ಷನ್ 360 ನಮಗೆ ಅದು ಕ್ಲಾಸಸ್ ಇರುತ್ತೆ, ಪ್ರೊಡಕ್ಷನ್ ಇರುತ್ತೆ. ಸೊ ಅದೆಲ್ಲ ಮಾಡ್ತಾ ಇದ್ದೀನಿ. ಅಲ್ಲಿ ಸ್ಪೈಕ್ ಲೀ ಅಂತ ಒಬ್ಬರು ಡೈರೆಕ್ಟರ್ ಇರ್ತಾರೆ, ಅವ್ರಿಗೆ ನಾನು ಟೀಚಿಂಗ್ ಅಸಿಸ್ಟೆಂಟ್ ಮತ್ತು ಜನರಲಿ ಟೀಚಿಂಗ್ ಅಸಿಸ್ಟೆಂಟ್ ಜಾಬ್ಸ್ ಮಾಡಿದ್ದೀನಿ ಅಲ್ಲಿ. ಈ ಫಿಲ್ಮ್ ಆ್ಯಕ್ಚುಲಿ ನಂದು ಸೆಕೆಂಡ್ ಇಯರ್ ಫಿಲ್ಮ್ ಅಂತ ನಮಗೆ ಒಂದು ಕೋರ್ಸ್ ಇರುತ್ತೆ. ಸೊ ಅದಕ್ಕೆ ಮಾಡಿದೆ. ಸೊ ಫಸ್ಟ್ ನಾನು ಆ್ಯಕ್ಚುಲಿ ನಮ್ಮ ಅಪ್ಪ ಬಗ್ಗೆ ಒಂದು ಸ್ಟೋರಿ ಮಾಡಿದೆ, ಬಟ್ ಸ್ಕೋಪ್ ಜಾಸ್ತಿ ಇತ್ತು. ಸೊ ಮತ್ತು ಮನೆಗೆ ಬಂದು ಅಗ್ರದಲ್ಲಿ ನಾನು ಇಟ್ಟು ಈ ಸ್ಟೋರಿ ಹರ್ಷಿಣಿ ಮತ್ತು ಪದ್ಮಶ್ರೀ ಕಳಿಸಿ ಮಾಡಿದ್ದೀನಿ. ಸೊ ಇನ್ನು ಬೆಂಗಳೂರಿನ ಅಗರ, ಮಲ್ಲೇಶ್ವರಂ, HSR ಲೇಔಟ್, ಪೊಲೀಸ್ ಸ್ಟೇಷನ್, ಕಲ್ಲುಕ್ವಾರಿ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಚಿತ್ರದ ಶೂಟಿಂಗ್ ಮಾಡಲಾಗಿದೆ. ಸುಮಾರು 50ಕ್ಕೂ ಅಧಿಕ ಮಂದಿ ಪಂಕಜ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಅಗರ ಸರ್ಕಾರಿ ಶಾಲೆಯ ಬಾಲಕಿ ಪದ್ಮಶ್ರೀಗೆ ಚಿತ್ರತಂಡ ಸನ್ಮಾನಿಸಿ ಸಿಹಿ ತಿನಿಸಿ ಶಾಲಾ ಮಕ್ಕಳು ಮತ್ತು ಶಿಕ್ಷಕರೊಂದಿಗೆ ಕಿರುಚಿತ್ರವನ್ನ ವೀಕ್ಷಣೆ ಮಾಡಿದರು. ಚಿತ್ರದಲ್ಲಿ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ. ನಮ್ಮ ಚಿತ್ರ ಅಮೆರಿಕಾದಲ್ಲಿ ಪ್ರದರ್ಶನಗೊಳ್ತಾ ಇರೋದು ಖುಷಿ ತಂದಿದೆ ಎಂದು ಬಾಲನಟಿ ಪದ್ಮಶ್ರೀ ಸಂತಸ ಹಂಚಿಕೊಂಡಿದ್ದಾರೆ. ಮೊದಲು ಅವರು ಅನ್ವೇಕ ಬಂದು ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ನಂತರ ನಾನು ಶೂಟಿಂಗ್ಗೆ ಹೋಗಿದ್ದೆ. ಅವರು ಮೊದಲು ಸ್ವಲ್ಪ ಆ್ಯಕ್ಷನ್ ಮಾಡೋಕ್ಕೆ ಹೇಳಿದರು. ಅದರಲ್ಲಿ ನಾವೆಲ್ಲರೂ ಸೇರಿ ಸ್ವಲ್ಪ ಮಾಡಿದ್ದೀವಿ. ನಂತರ ಅವರು ನನಗೆ ಶೂಟಿಂಗ್ಗೆ ಕರ್ಕೊಂಡ್ರು. ನನ್ನ ಹೆಸರು ಲಲ್ಲಿ ಮತ್ತು ನಮ್ಮ ಅಮ್ಮ ಹೆಸರು ಪಂಕಜ. ಬೆಂಗಳೂರು ಮತ್ತು ಪೊಲೀಸ್ ಸ್ಟೇಷನ್, ತಾವರೆಕೆರೆ, ಮಲ್ಲೇಶ್ವರಂ, ಮೈಸೂರು ರೋಡ್. ನನಗೆ ಶೂಟಿಂಗ್ ಮಾಡಿದಾಗ ತುಂಬ ಇಷ್ಟ ಆಯಿತು. ಆ ಪ್ಲೇಸಸ್ ಕೂಡ ನನಗೆ ತುಂಬ ಇಷ್ಟ ಆಗಿತ್ತು. ಇಲ್ಲ. ಒಟ್ಟಿನಲ್ಲಿ ಕನ್ನಡದ ಮೊಟ್ಟ ಮೊದಲ ಕಿರುಚಿತ್ರ ಪಂಕಜ ಅಮೆರಿಕದ ಅತಿದೊಡ್ಡ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿರೋದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಚಿತ್ರ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಚಿತ್ರತಂಡಕ್ಕೆ ಎಲ್ಲೆಡೆಯಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಮೂರ್ತಿ ಸಿ, ಜೀ ಕನ್ನಡ ನ್ಯೂಸ್, ಆನೇಕಲ್.